ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಏನಂದ್ರೆ ನಮ್ಮ ಬದುಕಲ್ಲಿ ನಮ್ಮ ಸಾಂಗತ್ಯ ತುಂಬ ಮುಖ್ಯ. whom we associate with, whom we collaborate with ಅನ್ನೋದು ಯಾವಾಗಲೂ ನಮ್ಮ ಲೈಫ್ನ ಒಂದು ದಿಗ್ದರ್ಶನ ಅಂತ ನನ್ನ ನಂಬಿಕೆ. ಕಳೆದ ಸಾರಿ ರಾಜ್ ಕಪ್ ಅನ್ನೋದು ನಮ್ಮೆಲ್ಲರ ಒಂಥರ ನಾವೆಲ್ಲರೂ ತುಂಬ ಸಂಭ್ರಮಿಸುವಂಥ ಒಂದು ಈವೆಂಟ್. ಇಡೀ ಇಂಡಸ್ಟ್ರಿ ಒಂದಾಗ್ತಕ್ಕಂಥ ಒಂದು ದೊಡ್ಡ ಸ್ಟೇಜ್ ರಾಜ್ ಕಪ್ಗೆ ಮೊದಲ ಸಾರಿ ಕಳೆದ ವರ್ಷ AVR ಗ್ರೂಪ್ಸ್ ಎಂಟ್ರಿ ಕೊಟ್ಟಿತ್ತು. AVR ಟಸ್ಕರ್ಸ್ ಅನ್ನೋ ಒಂದು ಹೆಸರಲ್ಲಿ ಆ ತಂಡದ ಕ್ಯಾಪ್ಟನ್ ಆಗಿದ್ದೆ. ಅಂಡ್ ತುಂಬ ಚೆನ್ನಾಗಿ ನಡೀತು. ಒಂದು ಸೀಸನ್ ಕಳೆದ್ವಿ, ಮತ್ತೆ ಅದೇ ಟೀಮ್ನ ಕ್ಯಾಪ್ಟನ್ ಆಗಿ ಮತ್ತೆ ಮುಂದುವರಿತಾ ಇರೋದು. ದಿಸ್ ಶೋಸ್ ದ ಕ್ಯಾರೆಕ್ಟರ್, ದಿಸ್ ಶೋಸ್ ದ ಇಂಟಿಗ್ರಿಟಿ. ಇದು ಒಂದು ಪ್ರೀತಿ ಬಾಂಧವ್ಯದ ಸಂಕೇತ. ಲವ್ ಯು ಚಾವ್. ಸೊ ಇದು ಯಾವಾಗಲೂ ಅಂದರೆ ಐ ವುಡ್ ಲೈಕ್ ಟು ಸೇ ದಿಸ್, ಅರವಿಂದ್ ರೆಡ್ಡಿ ಅವರ ತಂಡದಲ್ಲಿ ನಾನು ಯಾವಾಗಲೂ ಭಾಗಿಯಾಗಿರ್ತೀನಿ. ನನ್ನ ತಂಡ ಅವ್ರ ತಂಡ ಬೇರೆ ಅಲ್ಲ ಅನ್ನೋದು ನನ್ನ ನಂಬಿಕೆ. ಆ ನಂಬಿಕೆ ಅವರು ನನಗೆ ಕೊಟ್ಟಿರೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಬಂದಾಗ ಅಂದರೆ ನಾವು ಅಫ್ಕೋರ್ಸ್ ವಿ ಆರ್ ಆಲ್ ಆ್ಯಕ್ಟರ್ಸ್ ಆರ್ ಟೆಕ್ನಿಷಿಯನ್ಸ್, ನಾವೆಲ್ಲ ಸೇರಿ ಕ್ರಿಕೆಟ್ ಆಡ್ತೀವಿ ಅಂದಾಗ ಇಲ್ಲಿ ಸೇರೋದು ದೊಡ್ಡ ಸಂಭ್ರಮ. ಅಂಥದ್ರಲ್ಲಿ ಇಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಂತ ಗೊತ್ತಾದಾಗ ನಮಗೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಯಾರ್ಯಾರು ಹೆಂಗೆ ಆಡ್ತಾರಪ್ಪ. ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಒಬ್ಬೊಬ್ಬರು ಭಾಳ ವರ್ಷಗಳಿಂದ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವರ ಟ್ಯಾಲೆಂಟು ನೀವು ನೋಡ್ತೀನಿ, ಇನ್ನೇನು ಕೆಲವೇ ದಿನಗಳಲ್ಲಿ ಮ್ಯಾಚಸ್ ಶುರು ಆಗ್ತಾ ಇದೆ. ಸೊ ಅದ್ಭುತವಾಗಿ ಆಡ್ತಾರೆ. ಅಷ್ಟೇ ಅದ್ಭುತವಾದಂಥ ವ್ಯಕ್ತಿಗಳವರು. ಆಟನ ಮೀರಿ ಒಂದು ವ್ಯಕ್ತಿತ್ವ, ಆ ವ್ಯಕ್ತಿತ್ವದ ಜೊತೆಗೆ ಇರ್ತಕ್ಕಂಥ ಒಂದು ಬಾಂಡಿಂಗ್, ಆ ಒಂದು ಟೀಮ್ ಪ್ಲೇಯರ್ ಆಗಿರೋದು ತುಂಬ ಯಾವಾಗಲೂ ಯಾವುದೇ ಟೀಮ್ ಸ್ಪೋರ್ಟಲ್ಲಿ ಟೀಮ್ ಪ್ಲೇಯರ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ವಿ ಆರ್ ಸೋ ಪ್ರೌಡ್ ಟು ಹ್ಯಾವ್ ಯು ಬಾಯ್ಸ್. ಮತ್ತೆ ಹೊಸದಾಗಿ ಯಾರ್ಯಾರು ಸೇರಿದ್ರಿ, ವೆಲ್ಕಮ್ ಟು ದಿ ಟೀಮ್. ಸೊ ಇದು ಹೀಗೆ ಮುಂದುವರಿಯುತ್ತೆ ಅನ್ನೋದು ನನ್ನ ನಂಬಿಕೆ. ಎಲ್ಲರೂ ತುಂಬಾನೇ ಕಷ್ಟಪಟ್ಟು ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಒಂದು ಕಳೆದ ಆಲ್ಮೋಸ್ಟ್ 1 ತಿಂಗಳು ಸೊ ಎಲ್ಲ ಪ್ರಾಕ್ಟೀಸ್ ಮಾಡಿದಿರಿ. ಇದರ ರಿಸಲ್ಟ್ ನಾವು ಆನ್ ಫೀಲ್ಡ್ ನೋಡ್ತೀವಿ. ಸೊ ಮ್ಯಾಚ್ ಅಥವಾ ಅಂದರೆ ಯಾವುದೇ ಸ್ಪೋರ್ಟ್ ಅಂದಾಗ ಗೆಲ್ಲೋದು ಸೋಲೋದು ಇಟ್ಸ್ ಅ ಪಾರ್ಟ್ ಆಫ್ ಇಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಆಲ್ರೆಡಿ ನೀವೆಲ್ಲರೂ ನಮ್ಮ ಮನಸ್ಸಿಗೆ ಪಡೆದಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಸೊ ಇದೇ ಮೊದಲನೇ ದೊಡ್ಡ ಗೆಲುವು. ಇನ್ನು ಮುಂದೆ ನೋಡೋದೆಲ್ಲ ಇದೊಂದು ಪರೇಡ್ ಆಗಿರುತ್ತೆ. ಯು ವಿಲ್ ವಿಟ್ನೆಸ್ ಇಟ್, ವಿ ವಿಲ್ ಆಲ್ ವಿಟ್ನೆಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಾನ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ AVR ಟಸ್ಕರ್ಸ್ ಟೀಮಲ್ಲಿ ನಾನು ಆಡ್ತಾ ಇರೋದು ಇಟ್ಸ್ ಅನ್ ಆನರ್ ಟು ಮೀ ಆ್ಯಂಡ್ ಥ್ಯಾಂಕ್ ಯು ದಾದಾ ಅರವಿಂದ್ ಸರ್. ಆ್ಯಂಡ್ ಇದು ನನ್ನ ಮೊದಲೇ ರಾಜ್ ಕಪ್. ಆ್ಯಂಡ್ ಕ್ರಿಕೆಟ್ ಆಬ್ವಿಯಸ್ಲಿ ನಮ್ಮ ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಬಂದಿರೋದು. ತುಂಬ ಇಷ್ಟವಾದ ಆಟ. ಆ್ಯಂಡ್ ಈ ಒಂದು ಗೇಮಲ್ಲಿ ಲೆದರ್ ಬಾಲ್ ಅಂತ ಸ್ಟಾರ್ಟ್ ಮಾಡಿದೆ ಇತ್ತೀಚೆಗೆ. ಸೊ ಈ ಒಂದು ಗೇಮಲ್ಲಿ ಒಂದು ಸಖತ್ ಒಳ್ಳೆ ಪ್ಲೇಯರ್ಸ್ ಇರುವಂಥ ಟೀಮಲ್ಲಿ ನಾನು ಪಾರ್ಟ್ ಆಗಿರೋದು ತುಂಬ ಖುಷಿ ವಿಷಯ. ಆ್ಯಂಡ್ ಎಷ್ಟು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಫೀಲ್ಡಿಂಗ್ಗಳು ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಆ್ಯಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್. ಪ್ರತಿ ಪ್ರಾಕ್ಟೀಸ್ ಸೆಷನಲ್ಲೂ ಏನೇ ಮಿಸ್ಟೇಕ್ ಇದ್ದರೂ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ನಮ್ಮ ಓನರ್ ಸರ್ ಯಾವಾಗಲೂ ಜೊತೆಗಿರ್ತಾರೆ. ಆ್ಯಂಡ್ ಪ್ರತಿ ಸೆಷನ್ ಆದಮೇಲೂ ಏನೇ ಮಿಸ್ಟೇಕ್ ಇದ್ದರೂ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರ್ತಾರೆ. ಇಟ್ಸ್ ಅ ವೆರಿ ನೈಸ್ ಥಿಂಗ್. ಆ್ಯಂಡ್ ಕ್ಯಾಪ್ಟನ್ ವಸಿಷ್ಠ ಸಿಂಹ ಅವರು ಅಷ್ಟೇ. ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬರೂ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಕ್ರಿಕೆಟ್ ಅಂತದ್ದು. ಆ್ಯಂಡ್ ಎಸ್ AVR ಟಸ್ಕರ್ಸ್ ಥ್ಯಾಂಕ್ ಯು ದಾದಾ. ಇದಕ್ಕಿಂತ ಮುಂಚೆ ಒಂದು 2 ಟೂರ್ನಮೆಂಟ್ ಒಟ್ಟಿಗೆ ಆಡಿದ್ವಿ, ಬಟ್ ಔಟ್ ಟೀಮಲ್ಲಿ ಆಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಈ ಸತಿ ರಾಜ್ ಕಪ್ಪಲ್ಲಿ ಔಟ್ ಟೀಮಲ್ಲಿ ಆಡ್ತಾ ಇದ್ವಿ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಪಿಕಿಂಗ್ ಮೀ. ಡೆಫಿನೆಟ್ಲಿ ಕಾರ್ತಿಕ್ ಹೇಳಿದಾಗೆ ನಮ್ಮ ಗೇಮ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಪ್ರತಿ ಮ್ಯಾಚಲ್ಲಿ ಏನೇನು ತಪ್ಪು ಮಾಡಿದ್ದೀವಿ, ಏನೇನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ನೀಟಾಗಿ ಹೇಳ್ತಾರೆ. ಆ್ಯಂಡ್ ಮೊದಲು ಟೀಮ್ ಲೀಡ್ ಮಾಡುವಾಗ ಬೇರೆ ಥರ ಇರುತ್ತೆ. ನಾವು ಬೇರೆ ಪ್ಲೇಯರ್ಸ್ ಬಗ್ಗೆ ಅವರು ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಆಟ ಬಿಟ್ಬಿಟ್ಟಿರ್ತೀವಿ. ಬಟ್ ಇವಾಗ ಸರ್ ಟೀಮಲ್ಲಿ ಇರೋದ್ರಿಂದ ನಮ್ಮ ಗೇಮ್ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಒಳ್ಳೆ ಬ್ಯಾಲೆನ್ಸ್ ಟೀಮು. ತುಂಬ ಚೆನ್ನಾಗಿ ಟೀಮ್ ಪಿಕ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ರೋಲ್ ಏನೇನು ಅಂತ ಗೊತ್ತಿದೆ. ಡೆಫಿನೆಟ್ಲಿ ವಿಲ್ ಗಿವ್ ಅವರ್ ಬೆಸ್ಟ್. ಅವ್ರನ್ನ ಫಸ್ಟ್ ನೆನಪು ಮಾಡ್ಕೊಳ್ಳೋಣ. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡ್ಕೊಳ್ತಾ, ಹಾಗೆ ನಮ್ಮ ಪುನೀತ್ ಸರ್, ಅಪ್ಪು ಸರ್ನ ನೆನಪು ಮಾಡ್ಕೊಳ್ತಾ ನಾನು ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ಅಫ್ಕೋರ್ಸ್ AVR ಟಸ್ಕರ್ಸ್ ಆಲ್ರೆಡಿ ಓನರ್ ಸರ್ ಬಗ್ಗೆ ಆಗಿರ್ಬೋದು, ಕ್ಯಾಪ್ಟನ್ ಬಗ್ಗೆ ಆಗಿರ್ಬೋದು ತುಂಬ ಜನ ಮಾತಾಡಿದ್ದಾರೆ ಆಲ್ರೆಡಿ. ಥ್ಯಾಂಕ್ ಯು ಅಂತ ಒಂದು ಮಾತು ಹೇಳ್ತೀನಿ ನಾನು. ಖಂಡಿತ ಮಾತುಗಳಿಗಿಂತ ನಮ್ಮ ತೋರಿಸಿ
ಕಪ್ನ ತಗೊಂಡು ಇಷ್ಟು ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿರೋರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅರವಿಂದ್ ಸರ್ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ನಂಬಿಕೆ ಇಟ್ಕೊಂಡು ನಮ್ಮನ್ನೆಲ್ಲ ಎಂಕರೇಜ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಡೆಫಿನೆಟ್ಲಿ ಆ ಮಾತನ್ನ ನಾವು ಉಳಿಸ್ಕೊಂಡು ಒಳ್ಳೆ ಕ್ರಿಕೆಟ್ ಆಡಿ AVR ಟಸ್ಕರ್ಸ್ ಕಪ್ ತೊಗೊಂಡ್ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವಸಿಷ್ಠ ನಮ್ಮ ಮೇಲೆ ನಂಬಿಕೆ ಇಟ್ಟು, ಹಾಗೆ ಅರವಿಂದ್ ಸರ್ ನನ್ನನ್ನು ನಿಮ್ಮ ಟೀಮಲ್ಲಿ ಸೆಲೆಕ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಿಮಗೆಲ್ಲ. ನಾನು ತುಂಬ ಚಪ್ಪಾಳೆ ಹೊಡಿದ್ದೀನಿ ಒಬ್ಬನೇ ನಿಂತ್ಕೊಂಡಲ್ಲಿ ಅಂಬಾಸಿಡರ್ಸ್ ಎಲ್ರಿಗೂ. ಸೊ ಆಮೇಲೆ ಈ ಒಂದು ಒಳ್ಳೆಯ ಒಂದು ಇವೆಂಟ್ನ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಕಲರ್ಫುಲ್ ಆಗಿ, ಮೋರ್ ದೆನ್ ಎವ್ರಿಥಿಂಗ್ ಒಂದು ಎಂಕರೇಜ್ಮೆಂಟ್ ತುಂಬ ಮುಖ್ಯ ಪ್ಲೇಯರ್ಸ್ಗಾಗಿರ್ಬೋದು, ಅಲ್ಲ ಆ ತಂಡದಲ್ಲಿರೋರು ಎಲ್ರಿಗೂ. ಸೊ ಒಂದು ಕಲರ್ಫುಲ್ ಇವೆಂಟ್ನ ನಡೆಸಿ ನಮ್ಮೆಲ್ರಿಗೂ ಒಂದು ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಅರವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್. ವಿಲ್ ರಾಕ್ ಇಟ್. ಹೇಳ್ತಾ ಸಾರಿ, ಈವೆಂಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಬಟ್ ಬ್ಲಾಸ್ಟ್ ಆಗಿ ನಡೀತಾ ಇದೆ. ಸೊ ಮೊದಲನೇದಾಗಿ ರಾಜ್ ಕಪ್ ಒಂದು ಬಹು ದೊಡ್ಡ ಒಂದು ಟೂರ್ನಮೆಂಟ್ ನಡೀತಾ ಇರೋವಂಥದ್ದು. ಸೊ ಅದರಲ್ಲಿ AVR ಟಸ್ಕರ್ಸ್ 2ನೇ ಸೀಸನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಸೀಸನಲ್ಲಿ ನಾನು ಟೀಮ್ ಹೊರಗಡೆ ಸಪೋರ್ಟ್ ಮಾಡಿದೆ. ಸೊ ಈ ಸೀಸನ್ ನನ್ನ ಟೀಮ್ ಒಳಗಡೆ ಇದ್ದು ನಮ್ದೊಂದು ಸ್ಲೋಗನ್ ಇದೆ, ಹೂ ವಿ ಆರ್ AVR ಅಂತ. ಆ ಸ್ಲೋಗನ್ನ ಆ ಮೈಂಡ್ ಸೆಟ್ಟಲ್ಲಿ ನಾವು ಎಲ್ಲ ರೆಡಿಯಾಗಿ, ಸೊ ವಿ ಆರ್ ಪ್ರಿಪೇರಿಂಗ್ ಅಪ್ ಟು ಲಿಫ್ಟ್ ದ ಟ್ರೋಫಿ ಅಟ್ ಎನಿ ಕಾಸ್ಟ್. ಸೊ ಅದೇ ಒಂದು ಇಂಟೆಂಟಲ್ಲಿ ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಸೂಪರ್ ಆಗಿ ಆಡ್ತೀವಿ. ನಮ್ಮ ಟೀಮ್ ಅಂತೂ ಸಖತ್ ಪಾಸಿಟಿವ್ ಆಗಿದೆ. ಸೊ ಅದಕ್ಕೆ ನಮ್ಮ ಅರವಿಂದ್ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಹಿ ಈಸ್ ಕೀಪಿಂಗ್ ದಟ್ ಮೊಮೆಂಟಮ್ ಆಫ್ ದ ಟೀಮ್ ಲೈಕ್ ದಟ್. ಚೆನ್ನಾಗಿದೆ ಅಣ್ಣ, ಕಪ್ ಹೊಡೆದು ಇದೇ ಜಾಗದಲ್ಲಿ ಮತ್ತೆ ಒಂದು ದೊಡ್ಡ ಪಾರ್ಟಿ ಮಾಡೋಣ.